ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ನಾವು ಹೊರಟಿರೋದು ಮೈಸೂರು ಕಡೆ. ಜಸ್ಟ್ ಬ್ರೇಕ್ಫಾಸ್ಟ್ ಆಯಿತು. ಸೊ ಇಲ್ಲಿಂದ ಗೊರಗುಂಟೆಪಾಳ್ಯದಲ್ಲಿ ಒಂದು 4 ಮೆಂಬರ್ಸ್ನ ಪಿಕ್ ಮಾಡ್ಕೊಂಡು ಕದಂಬ ರೆಸ್ಟೋರೆಂಟು ಆನ್ ದ ವೇ. ಸೊ ಕಂಠೀರವ ಸ್ಟೇಡಿಯಮಲ್ಲಿ 3 ಜನ ಮೀಟ್ ಆಗಿದ್ದೀನಿ. ಅಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಬಂದು ನೋಡ್ರಿ ಬೈ. ಸೊ ಬಾಯ್ದು 790 790 790 ಆನಂದ್ ಬೈ, ಹಿಮಾಲಯನ್ ಮನೋಜು, ಹಿಂಗಡೆ ಎಕ್ಸ್ಪಲ್ಸ್ ಸೂರಜ್. ಸೊ ಈಗ 4 ಜನ ಮೀಟ್ ಆಗಿದ್ದೀವಿ. ಇನ್ನು ಉಳಿದಿರೋರೆಲ್ಲ ಕದಂಬ ರೆಸ್ಟೋರೆಂಟ್ ಹತ್ರ ಸಿಗ್ತಾರೆ. ಮೀಟ್ ನಾವು ಆನಂದ್ ಬೈ ಸಿಕ್ಕಿದೆ ಆಲ್ಮೋಸ್ಟ್ 2 ಇಯರ್ಸ್ ಆಗಿತ್ತು. ಇಲ್ಲಿ ಲಾಸ್ಟು ಮ್ಯಾಡಿ ಮೌಂಟೇನ್ಸ್ ಅಂತೇಳಿ ಒಂದು ಪ್ಲೇಸ್ಗೆ ಹೋಗಿದ್ವಿ. ಒಂದು ಸಖತ್ ಆಫ್ ರೋಡು. ಬೆಂಕಿ ಬೈಕರು 790 ಅದೇ ಬಂದು ಬೈ ಸ್ಪಾಟು ಲೆಫ್ಟಿಗೆ. ಯೋಗೀಶ್ ಅವ್ರು ಬಂದವ್ರೆ. ಓಕೆ ತಿರ್ಸ್ಕೊಬಿಡಿ ಬೈ ಫ್ರಂಟಿಗೆ. ಏನು ಸೈಕಾಗಿದೆ ಅವಾಗ ಬೈಕು, ಸೈಕಾಗಿದೆ ಅಂದೆ ಸೌಂಡು ಬೈಕು. ಸೌಂಡ್ ಒಳ್ಳೆ ಇದು ಅದ್ರದಂಗೆ ಆಗುತ್ತೆ. ಏನ್ರಪ್ಪ ಆರಾಮಿದ್ದೀರೇನ್ರಿ? ಬೇಗ ಬಂದ್ಬಿಟ್ಟಿದ್ದೀರಾ? ಫಸ್ಟ್ ಟೈಮ್ ಇಂದ 20,000 ಲಿಫ್ಟು. ನಾನು ಹೇಳೋ ಹೋಗಿದ್ದೀನಿ ಅನ್ಕೊಂಡೆ. ನನ್ನ ಫ್ರೆಂಡ್ ಮನೆ ಹತ್ರನೇ ಇದ್ದೀನಿ. ಹೌದಾ? ಎಷ್ಟೇ ಬಂದಿದೆ ಮನೆ ಹತ್ರ ಕೂತಿದ್ದಾರೆ. ಎಷ್ಟೇ ರೈಡ್ ಬೈ ಇದು? ಲೇಟಾಗಿ ಬರೋದು ನೀವು? ನಾನು ಟೈಮ್ಗೆ ಹೊರಟ ಗಾಡಿ ಮೂವ್ ಆಗಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೌದಾ, ಸರಿ. ಏನೈತಿ ಗಾಡಿ? ಗಾಡಿ ಟ್ರಾಫಿಕ್ ಅಡ್ಡ ಬಂತ. ಓಕೆ ಬೆಳಿಗ್ಗೆ ಮುಂಚೆ ಮಿಕ್ಸಿಂಗ್ ಹಾಕೋತಿದ್ಯಲ್ಲೋ? ಮಿಕ್ಸಿಂಗ್ ಅಲ್ಲ, ಬರೀ ನೀರು. ಬಟ್ ಬ್ಯಾಗ್ ಒಳಗೆ ಏನು ಹಾಕಿದ್ಯಾ? ಏನಿಲ್ಲ, ಆಲ್ರೆಡಿ ಹಾಕೊಂಡ್ ಬಂದಿದ್ದೀರಲ್ಲ. ಯಾವುದು ಬ್ರ್ಯಾಂಡ್? ಓಲ್ಡ್ ಮಂಕ ನಿನ್ ತರ ಅನ್ಕೊಂಡಿದ್ಯಾ? ನಾನು ಕುಡಿಯೋದು ಬಿಟ್ಟು ಕಾಲ ಆಯ್ತು. ಬಾಗ್ನ ಕೊಡ್ತಾ ಇರೋದು. ಬಾಗ್ನ ಕಾಸ್ಟ್ಲಿ ದುನಿಯಾಗರು. ಮನೆಯಿಂದ ನೀರು ತುಂಬಿಸ್ಕೊಳ್ಳೋದು ಇಲ್ಲಿ 20 ರೂಪಾಯಿ 1 ಲೀಟ್ರ್ ನೀರು ತಗೊಂಡು ಇಲ್ಲಿ ತುಂಬಿಸ್ಕೊಳ್ಳೋದು. 1 ಲೀಟರ್ ಅಲ್ಲ, ಅದು 2 ಲೀಟರ್ ನೀರು. ಏನಾಯ್ತು? ಚಲ್ತಾ ಇದೀರಲ್ಲ, ಲೀಕ್ ಆಗ್ತಿದ್ಯೇನೋ? ಈಕಲ್ಲ, ಇದು ಫುಲ್ 2 ಲೀಟರ್ ಫುಲ್ ಐತಲ್ಲ ಅದಕ್ಕೆ. ಆಲ್ಮೋಸ್ಟ್ ಒಂದು ಅಡ್ವೆಂಚರ್ 2025 ಹಿಮಾಲಯನ್ ಡ್ಯೂಕ್ 390, ಇದು 790 ಎಕ್ಸ್ಪಲ್ಸು. ಇದು ಅಡ್ವೆಂಚರ್ 23 ಮಾಡೆಲ್ಲು RTX. ಇನ್ನೊಂದು ಗಾಡಿ ಅಡ್ವೆಂಚರ್ ಬರಬೇಕು. ಸೊ ಎಲ್ಲ ಟೀ ಎಲ್ಲ ಕುಡಿದು ಎಲ್ಲ ರೆಡಿ ಆಗ್ದವ್ರೆ ಬಾಯ್ಸು. ಇವರು ನಮ್ಮ ಹೊಸ ರೈಡರ್ ನಮ್ಮ ಗ್ರೂಪಿಗೆ. ಇವರು ಮನೋಜ್ ಅವ್ರದ್ದು ಏನು ಸ್ಪೆಷಲ್ ಅಂದರೆ, ಇವರು ಎಲ್ಲ ರೈಡಿಗೆ ಬರ್ತಾರೆ. ಬಟ್ ದಿಲೀಪ್ ಭಾಯ್ ಬಂದರೆ ಮಾತ್ರ ಬರ್ತಾರೆ. ಅವ್ರದ್ದು ಇವ್ರದ್ದು ಏನೋ ಒಂಥರ ಬಾಂಡಿಂಗು, ಬ್ರದರ್ ಬಾಂಡಿಂಗ್ ಇದ್ರೆ ಫ್ರೆಂಡ್ಶಿಪ್ಪಾ ಅದೇನೋ ಗೊತ್ತಿಲ್ಲ. ನೀವು ಕರ್ದಾಗೆಲ್ಲ ನನ್ ಗಾಡಿ ಕೈ ಕೊಡುತ್ತೆ, ಕರ್ದಿದ ತಕ್ಷಣ ರೆಡಿ ಆಗ್ಬಿಡುತ್ತೆ. ಅದೇ ಬರೀ ಡೌಗಳು ನಿಂತು ಗಾಡಿ ಬಾಡಿ ಎಲ್ಲ ರೆಡಿ ಮಾಡ್ಬಿಡ್ತೀರಾ ನೀವು? ಅವ್ರ ಕೈ ಕೊಡ್ಬೇಕಲ್ಲ. ನಾವು ಆ ಥರ ಅಲ್ವಾ? ನೋಡ್ಬೇಕು ಏನಾಗುತ್ತೆ. ನನ್ನ ಮಗ ಯಾವಾಗ ನೆಕ್ಸ್ಟ್ ಚೇಂಜ್ ಮಾಡ್ತಾನೆ, ಅದಕ್ಕೆ ವೇಟ್. ನಿಮ್ಮ ಮಗ ನಿಮ್ಮ ಹೆಂಡತಿ ಗಾಡಿ ಎಲ್ಲ ಓಡಿಸ್ತಾರಾ? ಬೈಕ್ ಎಲ್ಲ ಓಡಿಸ್ತಾರಾ? ಓಡಿಸ್ತಾರಪ್ಪ. ಹೌದಾ? ಯಾವ್ದೆಲ್ಲ? ರಾಯಲ್ ಎನ್ಫೀಲ್ಡ್ ಎಲ್ಲ ಓಡಿಸೋರೆ. ಹೌದಾ? ನೋಡಿದೆ, ನಾನು ವಿಡಿಯೋ ಕಳಿಸಿದ್ದು. ಸೊ ಈ ಕ್ವಾಲಿಟೀಸ್ ಎಲ್ಲ ನೋಡೇ ಹುಡುಗಿ ಓಕೆ ಅಂದಿದ? ಸಾರಿ ಹುಡುಗಿ ನಾನು ಓಕೆ ಅಂದಿರೋರಿಗೆ. ಈ ವಿಡಿಯೋ ಹಾಕಿದ್ರೆ ಪಕ್ಕ ಇಲ್ಲ. ಬೈಕ್ ಎಲ್ಲ ಓಡಿಸಕ್ ಬಂದೆ, ನಾಳೆ ಮದುವೆ ಆದ್ಮೇಲೆ ಬಿಡಲ್ಲ. ಬೈ ಹೆಲ್ಮೆಟ್ ಅಷ್ಟು ಬೈ? ನಿಜ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ನಿಜ ಹೇಳಿ. 27,000 ಕೆಳಗಡೆ 7 ಲಕ್ಷ ಗಾಡಿ. ಕ್ರೇಜಿ ಆಗಿದೆ ಗಾಡಿ. ಸಮಯ ಬಂದು 5:47. ಮೀಟಪ್ ಬಿದ್ದಿದ್ದು 5 ಗಂಟೆಗೆ. ಮಂಜು ಬಾಯ್ ಅವರು ಯಾಕೋ ಫಸ್ಟ್ ಟೈಮ್ ಲೇಟಾಗಿ ಬಂದ್ಬಿಟ್ಟಿದ್ದಾರೆ. ಸೊ ಬಾಯ್ಸ್ ಎಲ್ಲ ಗೇರಪ್ ಆಗಿ ಸಮಯ ಬಂದು 6 ಗಂಟೆ. ಸೊ ಸ್ವಲ್ಪ ಡಿಲೇ ಆಯಿತು. ಇಟ್ಸ್ ಓಕೆ, ವಿಲ್ ರೀಚ್ ಬೈ 8. ಹೆಂಗಿದೆ ಸೌಂಡು? ಎಲ್ಲ ಮೀಟಪ್ ಎಲ್ಲ ಮುಗೀತು. ಇನ್ನು ಆಫ್ ಟು ಮೈಸೂರು ಹೊರಟಿದ್ದೀವಿ.
ಲೈಟ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಎಲ್ಲರೂ ನಿಲ್ಸ್ಕೊಳ್ತೀವಿ. ಬ್ರೇಕ್ಫಾಸ್ಟ್ ಅವರ ಟೀ ಬ್ರೇಕ್. ಬ್ರೋ ನಾನಿದ್ದೀನಿ, ಆರಾಮಾಗಿ ಎಲ್ಲರನ್ನೂ ಕರ್ಕೊಂಡು ಬರ್ತೀನಿ ಬೈ. 790 ಟಾಪ್ ಸ್ಪೀಡ್ ಎಷ್ಟೋಗುತ್ತೆ ಚೆಕ್ ಮಾಡಕ್ ಬಂದಿದ್ದೆ. ಹೌದಾ? ಪಾಪ ನಮ್ಮ ಸೂರಜ್ ಅವರು ಬಡವ ಆಗ್ತಿದ್ರಲ್ಲ. ಇಲ್ಲ ನಿಮ್ಮನ್ನ ಬಿಟ್ಟು ಬಂದೆ ಅಂತ ಬೈತಾ ಇದ್ದಾರೆ ಡೈರೆಕ್ಟ್ ಆಗಿ. ಬಿಟ್ಟು ಬಂದಿದ್ದೀರಾ? ಮಗನ ಕರ್ಕೊಂಡ್ಬಂದೆ. ಕಾಯ್ತಾ ಇಲ್ವಾ ಇಲ್ಲಿ? ಹೋಗ್ಬಿಟ್ಟಿದೀವಾ? ಏನು ಬೈ ಎಲ್ಲ ಬಿಟ್ಟು ಹೋಗಿದ್ರಲ್ಲ? ಸೆವೆನ್ 90 ಜೊತೆ ನಿಮ್ ಗಾಡಿ ಡಬಲ್ ಇದೆ ಬೈ, ಅದು ಅದಕ್ಕೆ ಟಕ್ಕರ್ ಮಾಡಕ್ ಹೋಗ್ತಿರಲ್ಲ. ಅದು ಗಾಡಿ ಮನದಾಳದ ಮಾತು. ಹೊಡೆದ್ರು ಸರ್ ಏನ್ ಚಚ್ಚಿದ್ರಿ ಸರ್? ಅದು ಮಾಡಿದ್ದಲ್ಲ, ನೀವು ರೀಲ್ಸ್ ಹಾಕಿದ್ನಲ್ಲ ಬೈ, ಬೆಳಿ ಸರ್ ನೆಕ್ಸ್ಟ್ ಲೆವೆಲ್. ಸೊ ರಿಫ್ರೆಶ್ಮೆಂಟ್ಸ್ ಎಲ್ಲ ಮುಗಿಸ್ಕೊಂಡು ಒಳ್ಳೆ ಬೂಸ್ಟು ಎಲ್ಲ ಕುಡ್ದು ಫುಲ್ ಬೂಸ್ಟ್ ಆಗಿದ್ದೀವಿ. ಈಗ ನಮ್ಮ ಡೆಸ್ಟಿನೇಷನ್ಗೆ 70 ಕಿಲೋಮೀಟರ್ಸ್. KRS ಬ್ಯಾಕ್ ವಾಟರ್ 9 AM ತೋರಿಸಿದೆ ರೀಚು. ಹಾಂ ಬೇಡ, ನಾನಿಲ್ಲ ಆ ರೇಸಿಗೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಎಷ್ಟು ಚೀಪ್ ಅನಿಸ್ತು ಅಂದರೆ ನಮಗೆ. ನಂಬರ್ ಪ್ಲೇಟ್ ಎಲ್ಲಿ ಬೈ? ಎಗ್ರೋಯ್ತಾ? ಈ ಬೆಳಗ್ಗೆ ಇತ್ತಾ? ಹಾಂ ನಿಜ ಹೇಳು. ನಿಜ ಎಗ್ರೋಗಿದೆ. ದಿಲೀಪ್ ಬೈ ನಂಬರ್ ಪ್ಲೇಟ್ ಹೋಗಿದೆ. ಕಟ್ಟಾಯ್ತು ನೋಡು ಫ್ರೇಮು. ಬೆಳಿಗ್ಗೆ ನೋಡ್ಕೊಂಡಿದ್ರಾ? ಬೆಳಿಗ್ಗೆ ಇತ್ತು, ಮನೆಯಿಂದ ಹೊರಟೋಗಿ ನೋಡ್ಕೊಂಡಿದ್ರಾ? ಫೈನ್ ಹಾಕಿಸ್ತೀವಿ ಬನ್ನಿ ಅಲ್ಲಿ ಮೈಸೂರಲ್ಲಿ. ಅದೇ ಬಿದ್ದಿರ್ಬೇಕು. ಒಂದ್ ರೌಂಡ್ ಹೋಗಿ ಬನ್ನಿ. ಇರ್ಲಿ ಬಿಡಿ. ಇಂಡಿಯನ್ ಪ್ಲೇಟ್ ಸಿಗಲ್ಲ, ಮತ್ತೆ ನೀವು ಕಂಪ್ಲೇಂಟ್ ಕೊಟ್ಬಿಟ್ಟು ತಗೊಬೇಕು ಗೊತ್ತಾ? ಸೊ ರೋಡು ಅಷ್ಟೊಂದು ಚೆನ್ನಾಗಿರಲಿಲ್ಲ ಇಲ್ಲಿ ಬರಬೇಕಾದ್ರೆ. ಎಲ್ಲ ಉದ್ರೋಗ್ಬಿಟ್ಟಿದೆ, ಫ್ರೇಮ್ ಕಟ್ಟಾಗ್ಬಿಟ್ಟಿದೆ. ಸೊ ಗಂಧದ ಗುಡಿ ಅಂತ ಒಂದು ಹೋಟೆಲ್ಗೆ ಬಂದಿದ್ದೀವಿ ಮೈಸೂರು ಹತ್ರ. ಬ್ರೇಕ್ಫಾಸ್ಟಿಗೆ ಅಂತ ಸ್ಟಾಪ್ ಹಾಕಿದ್ದೀವಿ. ಪುನೀತ್ ಸರ್ ಸ್ಟ್ಯಾಚ್ಯೂ ಎಲ್ಲ ಮಾಡಿದ್ದಾರೆ. ಸೊ ಇಲ್ಲಿ ಬೈಕ್ ಪಾರ್ಕ್ ಮಾಡಿಕೊಂಡು ಎಲ್ಲ ಲೈನಾಗಿ ನಿಲ್ಲಿಸ್ಕೊಂಡು ಇನ್ನೊಂದು ಸ್ಟ್ಯಾಚ್ಯೂ ತೋರಿಸ್ತೀನಿ ನೋಡಿ, ಆನೆ ಪಕ್ಕ ಪುನೀತ್ ಸರ್ದು. ಸೂಪರಾಗಿ ಮಾಡ್ಸವ್ರೆ. ಸಿಂಹ ಎಲ್ಲ ಮಾಡ್ಸವ್ರೆ. ಏನ್ ಬೈ ತುಂಬಾ ಸ್ಲೋ ಆಗಿ ಬಂದ್ರಿ? ಹಂಗೆ ಬ್ಯಾಚುಲರ್ ಪಾರ್ಟಿ. ನಮ್ ಬರ್ಡೇ ಈ ವರ್ಷ ಇಲ್ಲ, ಮುಂದೆ ವರ್ಷ ಬರುತ್ತೆ. ನೀವು ಮತ್ತೆ ಅಲ್ಲಿಗೆ ಹೋಗೋಣ ಬಿಡಿ. ನಾವು ಲಾಸ್ಟ್ ಗೆಟ್ ಟುಗೆದರ್ ತಗೊಂಡಿದ್ವಲ್ಲ, ಬೆಸ್ಟ್ ಪ್ಲೇಸ್ ಬೈ. ನಾನು ಮಾತಾಡ್ಬಾರ್ದು ಅನ್ಕೊಂಡ್ ಬರ್ತೀನಿ, ಮಾತಾಡ್ಸ್ಬಿಡ್ತಾರೆ. ಏನ್ ಮಾಡೋದು? ನಿಮ್ ಕಂಪ್ನಿ ಮ್ಯಾನೇಜರ್ ಟ್ಯಾಗ್ ಮಾಡ್ತೀನಿ. ಸ್ನೇಹಿತರೆ, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು 2-3 ಫೋಟೋಸ್ ಎಲ್ಲ ತಗೊಂಡು ಹೊರಟು ವಾಪಸ್ಸು ಆಗಿದೆ. ಇಲ್ಲೊಂದು ಯಾವುದೋ ಟ್ರ್ಯಾಕ್ ಇದೆ. ಸೊ ಲೈಟಾಗಿ ಆಫ್ ರೋಡ್ ಇರೋ ಥರ ಕಾಣ್ತಿದೆ. ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕು. ಕ್ಲೋಸ್ ಮಾಡ್ಬಿಟ್ರೆ ನನಗೆ ಗೊತ್ತಿಲ್ಲ. ತಪ್ಪು ಬಂದಿದ್ದೀವಿ ಬೈ ನಾವು. ಓಕೆ, ಎಲ್ಲ ಪಾಟು ಬ್ಲೂ ಲಗೋನಾ? ಬ್ಲೂ ಲಗೋನ್ ಇದಲ್ವೇ ಅಲ್ಲ. ಚೆನ್ನಾಗಿದೆ. ಹೋಗುತ್ತಾ ಪಕ್ಕಲ್ಲಿ? ಸೊ ಸ್ನೇಹಿತರೆ, ನಮ್ಮ ದಿಲೀಪ್ ಭಾಯಿ ಅವ್ರದ್ದು ಬೋಣಿ ಆಯಿತು.
ಗೋಣಿ ಅಂದ್ರೆ ಇದು ಆಫ್ ರೋಡ್ ಅಲ್ಲಿ ಬೀಳೋದು ಹೇಳೋದು. ಗಾಡಿ ಲೈಟಾಗಿ ಇಲ್ಲಿ ಇದಾಯ್ತು. ಹೆಲ್ಮೆಟ್ಗೆ ಇದಾಗಿದೆ. ಮತ್ತೆ ಇಲ್ಲಿ ಬನ್ನಿ, ಅದಕ್ಕೆ ಹೆಲ್ಮೆಟ್ಗಿಂತ ಪರವಾಗಿಲ್ಲ, ಬಾಡಿಗೆ ಏನಾಯ್ತು ನೋಡಿ. ಅದೆಲ್ಲ ಬಿಡಿ, ಬಾಡಿ ಏನಾಗಿಲ್ಲ, ಅದಕ್ಕೆ ಹೇಳೋದು ಬೋಳಿ ಮಕ್ಳ ಹೆಲ್ಮೆಟ್ ಹಾಕ್ರಿ, ತಲೆ ಉಳ್ಸತ್ತೆ. ಮತ್ತೆ ಫುಲ್ ಗೇರ್ಸ್ ಹಾಕಿ ಬೆನ್ನು ಉಳ್ಸತ್ತೆ ನೋಡಿ. ಇಲ್ಲಿ ಫುಲ್ ತರ್ಸಿ ಬೈ, ಇಲ್ಲಿ ಇಲ್ಲಡಿ, ಇಲ್ಲೆಲ್ಲ ವರ್ಷ ಕಂಟೆಂಟ್ ಬಿಟ್ಟಿದೆಯಲ್ಲ, ಸ್ವಲ್ಪ ಕಂಟೆಂಟ್ ಸ್ವಲ್ಪ ಧೂಳ್ ಬಿಟ್ಟಿದೆ ಅಷ್ಟೇ. ಹಾಕೊಳ್ಳಿ ಚಸ್ಮಾ. ಒಬ್ರು ಕೆಳಗಡೆ ಬಿದ್ದಾಗ ನಗ್ಬಾರ್ದು. ನಗ್ತೀರ ಮಕ್ಕ ತೋರ್ಸ್ರಿ. ನಗೋದೆಲ್ಲ ಪಶ್ಚಾತ್ತಾಪ ಪಡೋದೆಲ್ಲ ಆಯ್ತು, ಈಗ ನಗ್ತಿದೀವಿ ಅಷ್ಟೇ. ಬಿದ್ದ ತಕ್ಷಣ ಎತ್ತಿದ್ ನಾವೇ, ಎತ್ತೋದು ನಾವೇ, ನಗಡೋದು ನಾವೇ. ದಟ್ಸ್ ಕಾಲ್ಡ್ ಎ ಫ್ರೆಂಡ್ಸ್, ನಾಟ್ ಎ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್. ಅಣ್ಣ ಆಲ್ರೆಡಿ ಇಳಿಸ್ಬಿಟ್ಟಿದ್ದಾನೆ ಗಾಡಿ. ನಾವು ರೂಟ್ ಇಲ್ಲ ಅನ್ಕೊಂಡ್ರೆ ಆಲ್ರೆಡಿ ಇಳಿಸ್ಬಿಟ್ಟಿದ್ದಾನೆ ಇಲ್ಲಿ ಕೆಳಗಡೆ. ಹಿಂಗಿಂದ ಹೋಗ್ಬೋದು, ಬಟ್ ಇಲ್ಲಿ ತುಂಬಾ ನೇರ ಇದೆ. ಪಾಪ ದಿಲೀಪ್ ಅವರು ಬಿದ್ದೋಗ್ಬಿಟ್ರು. ನಾರ್ಮಲ್ ಬೈಕ್ ಓಡಿಸೋ ಅಂತ ಹೇಳಿದ್ರೆ ಏಳು ಬೀಳು ಇದ್ದೇ ಇರುತ್ತೆ. ಸೊ ಮೂವ್ ಆನ್. ಬೆನ್ನಿಗೆ ಏಟಾಯ್ತು ಅಂದ್ರು ಭಯ ಆಗೋಯ್ತು, ಬಟ್ ಪರವಾಗಿಲ್ಲ ಅಂತ ಈಗ ಅಂತೇನೋ ನೋವಿಲ್ಲ ಅಂದರು. ಏನಪ್ಪ ಹಿಂಗಿದೆ. ಲೆಟ್ಸ್ ಗೋ. ಬರೋದು ಬಂದ್ವಿ, ಹತ್ತೋದು ಗೊತ್ತಿಲ್ಲ ಹಿಂಗೆ ಅಂತ. ಇದೆ ಬ್ಯಾಕ್ ವಾಟರ್ಸು. ಆ್ಯಕ್ಚುಲಿ ಇನ್ನೊಂದು ಕಡೆ ಇತ್ತು ಪ್ಲೇಸು, ಅದನ್ನು ಮಿಸ್ ಮಾಡ್ಕೊಂಡ್ವಿ, ಗೊತ್ತಾಗಿಲ್ಲ ಪ್ರಾಪರಾಗಿ. ಈ ಕಡೆ ಬಂದ್ಬಿಟ್ವಿ, ಆಲ್ರೆಡಿ ಲೊಕೇಶನ್ ತೋರಿಸ್ತು. ಇಲ್ಲಿಂದ ಅಲ್ಲಿಗೆ ಹಾಕಿದ್ರೆ 19 ಕಿಲೋಮೀಟ್ರ್ ಡಿಫ್ರೆನ್ಸ್ ಬರ್ತಿದೆ. ಸೊ ಅದಕ್ಕೆ ಇಲ್ಲೇ ಸ್ವಲ್ಪ ನೇರಳೆಲ್ಲ ಚೆನ್ನಾಗಿದೆ ಕಾಣುತ್ತೆ ಪ್ಲೇಸು, ಇಲ್ಲೇ ಹೋಗೋ ಪ್ಲ್ಯಾನ್ ಮಾಡ್ತಿದ್ವಿ. ಆಫ್ ರೋಡ್ ಬ್ಯೂಡಿ. ಭಯ ಆಗೋಯ್ತು, ಜೋರಾಗಿ ಸೌಂಡ್ ಬಂದು ಟಾಪ್ ಅಂತ ಬಿದ್ದೋಗ್ಬಿಟ್ರು ಅಂತ. ಗಾಡಿ ಹಿಂದ್ಗಡೆ ಬಂತು, ಕೆಳಗಡೆ ಕಾಲಿಡ್ಬೇಕಾದ್ರೆ ಎಟ್ಕಿಲ್ಲ ಕಾಲು, ಗಾಡಿ ಸಮೇತ ಬಿದ್ದೋಗ್ಬಿಟ್ರು. ಆಫ್ ರೋಡ್ ಇದ್ದಾಗ ಏಳು ಬೀಳು ಇದ್ದಿರೋದೆಲ್ಲ ಕಾಮನ್, ಏನು ಮಾಡೋಕ್ಕಾಗಲ್ಲ. Awesome. Wow, nice place. ಹಾಗೆ ಒಂದು ಡ್ರೋನ್ ಶೂಟ್ ಹಾರ್ಸೋಣ ಈ ಕಡೆ ಹಿಂಗೆ. ಬರುತ್ತೆ ಭಯ. ಒಂದು ರೌಂಡ್ ಬಿದ್ಮೇಲೆ ಹಾರಿಸ್ಬೇಕ. ಬ್ಯಾಕ್ ವಾಟರ್ ರೇಂಜ್ ಅಲ್ಲಿ ಇದೆ, ಇದೇ ಪೀಸ್ಫುಲ್ ಆಗಿದೆ. ಇದೇ ಪೀಸ್ಫುಲ್ ಆಗಿದೆಯಲ್ಲ, ಅಲ್ಲಿ ಜಾಸ್ತಿ ಜನ ಹತ್ರ ಇದ್ರೆ ಅಷ್ಟು ಮಜಾ ಬರ್ತಿಲ್ಲ. ಫೋಟೋಸ್ ಎಲ್ಲ ಅಷ್ಟು ಲಿಮಿಟ್ ಅಲ್ಲಿ ಇರುತ್ತೆ. ಅದೇ ಎನಿವೇ ಸಮುದ್ರ ಆಲ್ರೆಡಿ ನೀರ್ ಬಾಟ್ಲ್ ಇದೆ, ಏನಿದೆ ಎಲ್ಲ ಇದಾವೆ. ಹೌದು. ಗ್ರಾಸರಿ ಶಾಪ್ ಹೋಗಿದ್ರಲ್ಲ ಆ ಕಡೆ ದಾರಿ ಜಾನ್ಪದ, ಇಲ್ಲಿ ಸಮುರ ಮೇ ಅಂತ ಓಪನ್ ಆಗುತ್ತೆ, ನೆಕ್ಸ್ಟ್ ಜಗಡೆ ಮೇ ಅಂತ ಕ್ಲೋಸ್ ಆಗುತ್ತೆ. ಸಡನ್ ಸ್ಟಾಪ್ ಆಗಿ ಗಾಡಿ ಆಫ್ ಆಗೋಯ್ತು, ಕಾಲಿದು ಆಗ್ಲಿಲ್ಲ. ಆಮೇಲೆ ಒಳ್ಳೆ ಕಂಟೆಂಟ್ ಇದೆ. ಮ್ಯಾಗಿ ತಿಂದ್ಬಿಟ್ಟೆಲ್ಲ ಮನೆಗೆ ಹೋಗಿ ಬರುತ್ತೆ ಗೊತ್ತಾ? ನೋಡು, 5 ನಿಮಿಷಕ್ಕೆ ಮುಂಚೆ ಇತ್ತಾ ಹೊಡೆದೋಯ್ತು. ಇಷ್ಟೇ ಜೀವನ, ಇಷ್ಟೇ. ಆದ್ರೂ ಬೈ ಬರ್ಬೇಕಾದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಹತ್ರ ಬರ್ಬೇಕು, ಎಲ್ಬೋರ್ಡ್ಗಳೊಟ್ಟಿಗೆಲ್ಲ ಬರ್ಬಾರ್ದು. ಮ್ಯಾಟ್ರ್ ಏನ್ ಗೊತ್ತಾ, ಎಲ್ಲ ಓಕೆ, ಎಲ್ಬೋರ್ಡ್ ಯಾರು ಅಂತ ಯಾಕೆ ಹೇಳಿಲ್ಲ ಎಲ್ಲಿ ಹೇಳಿದ ಕೂಡ ಮನ್ಸ ಸ್ಟೇಟ್ಮೆಂಟ್ ರೆಡಿ ಮಾಡ್ಕೊತಾರೆ, ಮುಗುಳು ನಗ್ತಾ ಇದಾರೆ. ಉಂಟು ಮರ ಇರೆ ಉಂಟು. ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾರೆ, ಬೇಜಾರಾಗ್ಬೇಡಿ. ಗೊತ್ತಲ್ಲ ನಾವ್ ಯಾರ್ ಫ್ಯಾನ್ ಅಂತ. ಜಲ್ಗಾರ ಡಿ ಬಾಸ್ ಫ್ಯಾನ್. ಬೈ ಮಾಡೋದೆಲ್ಲ ಅಲ್ಕ ಕೆಲಸ, ಡಿ ಬಾಸ್ ಅಂತ ಹೇಳ್ಕೊಂಡ್ಬಿಟ್ಟು ಹೆಸರಾಳು ಮಾಡ್ಬಿಟ್ರಿ ನೀವು. ಏನ್ ಬೈ ಫುಲ್ ಡೀಪ್ ಆಗಿ ನೋಡ್ತಾರೆ ಮಗ. ಅದ್ರ ಓವರ್ಟೇಕ್ ಮಾಡೋ,
ಅಲ್ಲಿ ನೋಡಲ್ಲಿ ಸ್ಪೀಡಾಗಿ ಹೋಗ್ತಿದೆ. ಬಿದ್ದಿದ್ದೇನೆ ಸುಮ್ಮನೆ ಬಿದ್ದೋಗ್ಬಿಟ್ಟೆ. ಬಿದ್ದೋಗ್ಬಿಟ್ರಾ? ಒಂದು ಮ್ಯಾಪ್ ಸರಿಗೆ ಹಾಕೊಂಡು ಕರ್ಕೊಂಬರ ಗೊತ್ತಾಗಲ್ಲ, ಸುಮ್ಮನೆ ನ್ಯಾವಿಗೇಷನ್ ಹಾಕೊಂಡು KRS ಬ್ಯಾಕ್ ವಾಟರ್ ಅಂತ ಹಾಕಿದ. ನಾನ್ ಮುಂದೆ ಅಂತ ಹೋಗ್ಬಿಡ್ತಾರೆ. ಅದು ಹೋಗ್ಬಿಟ್ಟು ಸಡನ್ ಆಗಿ ಬ್ರೇಕ್ ಹೊಡೆದ್ಬಿಡ್ತದ್ದು ಮಧ್ಯ ರೋಡಲ್ಲಿ. ನಾನ್ ಸ್ಲೋ ಮಾಡಿ ಲೆಫ್ಟ್ ಮಣ್ಣು ನಿಲ್ಸಿದ್ರೆ ಆಮೇಲೆ ಸ್ಟ್ರೈಟ್ ಆಗಿ ಹೋಗ್ತೇವೆ. ನಾನು ಹಿಂದೆ ಇದ್ದವ್ರಿಗೆ ಗೊತ್ತಾಗ್ಲಿ ಅಂತ. ನಾನು ನೋಡಿರ್ಲಿಲ್ಲ, ಮ್ಯಾಪು ಸಡನ್ ಆಗಿ ತೋರಿಸ್ತು. ಬೈದಿದ್ದೀನಿ ನಾನು ವಿಡಿಯೋನಲ್ಲಿ. ಮದುವೆ 3 ತಿಂಗಳು ಟೈಮ್ ಬೇಕಂತೆ ಆಚೆ ಬರಕ್ಕೆ. ಯಾರಿಗೆ? ಸುರಿಬೈಗೆ. ಯಾಕೋ? ನೀವು ವಿಡಿಯೋ ಆಫ್ ಮಾಡ್ಬೋದು. ಅಲ್ಲ, ಯಾರು ನೀವೆಲ್ಲ ಕೈ ಬಿಸ್ಕೊಂಡ್ ಬಂದವ್ರು, ನೀರಿಲ್ಲ ಹಾಲಿಲ್ಲ. ನೀವೆಲ್ಲ ಇದ್ರ ತುಂಬಾ ತುಂಬಿಕೊಂಡಿದೀನಿ ಅಂತ ಹೇಳಿ ಇಲ್ಲಿ ಬಂದು ಏನ್ ಹೇಳ್ತಾವ್ರು ನೋಡಿ ಬೈ. ಅನ್ಯಾಯ ಇದು, ಅನ್ಯಾಯ. ಅದು ಬೇರೆ ನೀರ್ ಬೇರೆ ತರಕ್ ಆಯ್ತದ, ನಾವೇ ಇಟ್ಟು ಕಟ್ಟಾಗಿ ಬಿಡೋದು ಅಷ್ಟೇ. ಇದು ಬಾಟ್ಲ್ ಅರ್ಧ ಬಾಟ್ಲ್ ಇದೆಲ್ಲ ನೀರು ಅಂದಲ್ಲ. ಮ್ಯಾಗಿ ಮಾಡಕ್ ಅವೇ ನೀರು ತಗೋ. ಹಾ ಕುಡಿಬೋದು ಅದು ನೀರು, ಚೆನ್ನಾಗಿರುತ್ತಾ? ಇಲ್ಲ, ಅದು ಫಿಶ್ ಸ್ಮೆಲ್ ಇದೆ ಆಲ್ರೆಡಿ. ಸರೌಂಡಿಂಗ್ ಇರೋರು ಬಂದು ಆಕ್ಚುಲಿ ಫಿಶ್ ಸ್ಮೆಲ್ ಇದೆ ಅದು. ಬೆಂಗಳೂರಲ್ಲಿ ನಾವು ಕುಡಿಯೋ ನೀರು ಇದೇನೆ, ಫಿಲ್ಟರ್ ಆಗಿ ಬರುತ್ತೆ. ಒಂದ್ ಲೆವೆಲ್ ಫಿಲ್ಟರ್ ಆಗಿ ಬರುತ್ತೆ ಅದು. ಒಂದ್ ಲೆವೆಲ್. ಫುಲ್ ಟೈಮಲ್ಲಿ ಇದ್ರೆ ಬ್ಯಾಗ್ ಎತ್ಕೊಂಡು ಓದಿದ್ರೆ ಇಷ್ಟೊತ್ತಿಗೆ ಎಲ್ಲೋ ಇರ್ತಾ ಇದ್ವಿ ಏನೋ. ಇದೆಯಪ್ಪ ನೀರು ತೊಳಿಬೇಕಾ? ತೊಳೆಯಕ್ಕೆಲ್ಲ ಹಾಕ್ಬಿಡಿ. ತೊಳೆಯಲ್ಲಿ ನೀರಲ್ಲಿ ಕಡ್ಡಿ ಅಳ್ಳಾಡ್ಸೋದು ಅಂದ್ರೆ ಇದೆ ನೋಡಿ. ಹೆಂಗ್ ಗೊತ್ತಾಯಿದೆ ಈ ನೀರು ಬಿಡೋದ್ರಲ್ಲ ಈ ತರ ಸಂಗಾತ್ಪತ್ 1 ಗಂಟೆ ಬಿಡ್ತಾ ಅದು ಮೊದಲೇ ನೋಡಿ. ಇನ್ನೊಂದು ಏನು ಗೊತ್ತಾ, ಈ ಥರ ಇದೆ ಇದು. ಬಿಡೋದ್ರಲ್ಲಿ ಒಳ್ಳೆ ಮಜಾ ಇದೆ. ಇದೆ ಸೂರಿ ಸೂರಿ ಹೇಳು. ಹೇಳಿ ಬೈ, ಪರವಾಗಿಲ್ಲ. ಚೆನ್ನಾಗಿ ಬಗ್ತಿಪ್ಪ. ಓ ಚೆಲ್ಕೊಂಡ್ಬಿಟ್ರು. ಪಾಪ ಅವ್ರು ಗೊತ್ತಾಗೋದು ಅಂತ ಅವ್ರು ಕೇಳ್ತೀವಿ. ಈ ಸಣ್ಣ ಪಾತ್ರೆಯಲ್ಲಿ ಎಷ್ಟು ಜನಕ್ಕೆ ಮ್ಯಾಗಿ ಮಾಡೋದು? 2 ರೌಂಡ್ ಮಾಡ್ಬೇಕಾಯ್ತದೆ. ನೀವು 1 ರೌಂಡ್ ಮಾಡ್ಕೊಟ್ರೆ ಅವ್ರು ಖಾಲಿ ಮಾಡಿ ಕೂತಿರ್ತಾರೆ. ಆಮೇಲೆ ಕೊಡೋದು ಕಮ್ಮಿ ಇರ್ಬೇಕಿತ್ತು, ಹೈಟ್ ಕಮ್ಮಿ ಇರ್ಬೇಕಿತ್ತು. ಯಾರು ರಿವೈಂಡ್ ಮಾಡಿ ಆಫ್ ರೋಡ್ ಅಂತ ನನಗೆ ರೇಗಿಸ್ತಿರಲ್ಲ. ಮಡಿಕೇರಿನಲ್ಲಿ ರೋಡ್ನೇ ನೋಡ್ಬಿಟ್ಟು ಗಾಡಿನೇ ಬಿಟ್ಬಿಟ್ರು. ಯಾವಾಗ ಎಲ್ಲಿ ಬೈ? ನೋಡಿ, ಶ್ರೀಯ ರಿಷಿಕೆ ಅವ್ರು ಹಾಕಿದ್ದಾರೆ ವಿಡಿಯೋನ, ನಾನೇ ತಂದಿದ್ದವ್ರ ಗಾಡಿನ. ಅದಾ ಈಗ ಮಾಡಿ. ಅದು ಬಿಗಿನರ್. ಅವಾಗ ನಾನು ಬಿಗಿನರ್, ನಿಮ್ಮ ಥರ ಪ್ರೋ ಇರಲಿಲ್ಲ ನೋಡಿ ಬೈ. ಎಷ್ಟು ಸೂರ್ಯ ಟಾಪಿಕ್ ಚೇಂಜ್ ಮಾಡ್ತಾವ. ಸೂರ್ಯ ಶುಗರ್ ಇರಲ್ಲ, ಕಮ್ಮಿ ಇರಲ್ಲ. ಒಳ್ಳೆ ಅದನ್ನ ಇದು ಸ್ಪೂನ್ ತರ ಏನಿಲ್ಲ ಬೈ. ಸ್ಪೂನ್ ತರ ಇದ್ರೆ ಕಡೆ ನವೀನ್ ಬೈ. ಈಗ ಕೊಡೋ ನಿನ್ನ ಮರದ ಸ್ಪೂನ್. ಇದು ಬೆಂಕಿ ಸ್ವಲ್ಪ ಕಡಿಮೆ ಮಾಡಕ್ಕಾಗಲ್ವಾ? ಬೆಂಕಿ ಸ್ವಲ್ಪ ಕಡಿಮೆ ಮಾಡಕ್ಕಾಗಲ್ವಾ? ಏನೇನೋ ಕಮ್ಮಿ ಮಾಡ್ಬೋದು, ಬೆಂಕಿ ಕಮ್ಮಿ ಮಾಡಕ್ಕಾಗಲ್ವಾ? ಸ್ವಲ್ಪ ಕಮ್ಮಿ ಮಾಡಿ ಸಾಕಿದೆ, ಇನ್ಸ್ಟಂಟ್ ಅಲ್ಲ. ತಿಕ್ಕಿ ಹಿಡ್ಕೊ ಅಂದ್ರೆ ಕ್ಯಾಮ್ರಾನ ತಿಕ್ಕಿ ಹಿಡ್ಕೊ ಅಂತ ಅಪಾರ್ಥ ಮಾಡ್ಕೊಂಡ್ಬಿಟ್ರು ಅವ್ರು. ಬೈ ಕ್ಯಾಮ್ರಾನ ಲೆನ್ಸ್ ಇದೆಯಲ್ಲ ಅದನ್ನ ತಿಕ್ಕಿ ಹಿಡ್ಕೊ ಅಂತ ಹೇಳಿದ್ದವ್ರು. ಸರಿ ಹಾಕಿ ಇವನೊಬ್ಬ ಶೇಖ್ ಅಬ್ದುಲ್ಲಾ ಕುಡಿದು ನರ್ವಸ್ ಸಿಸ್ಟಮೇ ಹಾಳಾಗೋಗಿದೆ. ಇವರೆಲ್ಲಿ ಕಡ್ಡಿ ಅಲ್ಲಾಡ್ಸ್ತಾರಲ್ಲ ಮಧ್ಯದಲ್ಲಿ. ಆದ್ರೂ ನಿಮ್ಮ ಮಗ ಅಲ್ಲ ಬಿಡು. ನೀನು ಮಗ ಅಲ್ಲ, ಕಳ್ಳನ್ ಮಗ. ನಾನು ನೋಡಿದ್ದೀನಿ ಬೈ. ಇದು ಎಷ್ಟು ಗ್ರಾಮ್ ಇದೆ ನಿಮ್ದು? 3 2 ಸೈಡ್ ಎರಡು ಕಡೆ ಇದೆಯಾ? ಒಂದ್ ಸೈಡ್ ಇದ್ರೆ 1.5 ಆಗುತ್ತಲ್ಲ. ಈ ಬೇರೆ ಬೈ ಬರೋದು ಅವು ಬಂದಂದ್ರೆ ಆರ್ಡರ್ ಕೊಟ್ಟು ಮಾಡಿಸ್ತಾರೆ. ಸಿಂಗಲ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ರಿಂಗಾ?
ನಂಗೆ ಮುಂಚೆದು ದೊಡ್ಡದಿತ್ತು ಅದು ನಮ್ಮ ತಮ್ಮನ ಕೊಟ್ಟೆ. ದೊಡ್ಡದಂದ್ರೆ ಇಷ್ಟೊಂದಾ? ಅಲ್ಲ ನೀನೇ ಕೇಳು, ಅವ್ರು ಹೇಳ್ತಾ ಇದಾರೆ ಬೇರೆ. ಈಗ ಮುಂಚೆ ಇಷ್ಟ ದೊಡ್ಡದಿತ್ತು, ಎಲ್ಲತ್ತಿನ ಗ್ಯಾಪ್ ಕೊಟ್ಟು ಮಾತಾಡಿದ್ರೆ ಹಿಂಗೆ ಆಗೋದು. ಬೈಕ್ ಕುಡಿ ಬೈಕ್ ಕುಯ್ಯೋಣ. ಈ ಕಾಫಿ ಪಾನ್ಕ ತರ ಕುಡಿಯೋ ಬದಲು ಹಾಲು ಹಾಕ್ಬೋದಿತ್ತ ಅಂತ ಫೋನ್ ಮಾಡೋರು ನೆರಳಿಗೆ ಹಾಕೊಂಡಿದ್ದ. ಹಾಕಿ ಇನ್ನೂ ಸ್ವಲ್ಪ ಹಾಕಿ, ಹಾಕಿ ಹಾಕಿ ಕರೆಕ್ಟ್ ಅಷ್ಟೇ ಆಗೋದು, ಅಷ್ಟೇ ಆಗದ. ಸಾಕ್ಬಿಡಿ. ಮ್ಯಾಗಿ ಜೊತೆ ಈರುಳ್ಳಿ ಹಾಕ್ತೀರ ಆರಾಮಾಗಿ. ಇಲ್ಲಿ ಬೆಂಗಳೂರಿಂದ ಬಸ್ ಮಾಡಿದ್ದೀರಾ? ಬಸ್ಸಿಲ್ಲ, ಟ್ರೈನೇ ಇದೆ. ಟ್ರೈನ್ ಬುಕ್ ಖರಾಬ್ ಆಗಿ ಹೇಳಿರೋನು. ಓಕೆ, ಡನ್ ಡನ್ ಡನ್. ಅದು ಮ್ಯಾಗಿ ಮಸಾಲ ಹಾಕಿ. ಆ ವಿಲೇಜ್ ಕುಕಿಂಗ್ ಅಲ್ಲ ಇದ್ ಮಾಡ್ತಿದ್ರಲ್ಲ ಆತರ. ಈರುಳ್ಳಿ, ಟೊಮೆಟೊ, ರುಚಿಗೆ ನಮ್ಮ ಹಳ್ಳಿ ಅಡಿಗೆ ಇನ್ನೂ ಅಂದ. ಬನ್ನಿ ನಮ್ಮ ಹಳ್ಳಿಗೆ ಮಾಡ್ಕೊಂತೀನಿ ನನ್ನ ಜೊತೆಗೆ. ಎಷ್ಟೋ ನಿನ್ ಪೇ ಸ್ಯಾಲ್ರಿ? ಜಸ್ಟ್ 40K. ಜಸ್ಟ್ 40K. 80K ಮಾಡ್ಬೋದು 15 ದಿನಕ್ಕೆ. ಬಿಟ್ಬಿಡು ಕೆಲ್ಸನ. ನಾನು ನವೀನ್ ಅವರೇ ಇನ್ವೆಸ್ಟ್ ಮಾಡ್ತೀನಿ. ಮೋಮೋಸ್ ಹಾಕಿದಾನೆ, ಬರ್ತಾನೆ 7 ಗಂಟೆಗೆ, 9 ಗಂಟೆಗೆಲ್ಲ ಖಾಲಿ ಮಾಡ್ಕೊಂತಾನೆ. ನಮ್ ರೂಮ್ ಅಂತ ಖಾಲಿ ಮಾಡ್ಕೊಂತಾನೆ ಹೋಗ್ತಿರ್ತಾನೆ. ನಿನ್ ಸ್ಟೋರಿ ನೀನ್ ಹೇಳ್ತಿರಲ್ಲ ತಾನೆ. ಅಲ್ಲ ನಿಮಗೆ ಬರುತ್ತೆ ಡೈರೆಕ್ಟ್. ಪೊಲೀಸ್ ಬಂದಿದ್ರು ಚೆಕ್ ಮಾಡಕ್ಕೆ ಏನಾದ್ರು ಡ್ರಿಂಕ್ಸ್ ಏನಾದ್ರು ಮಾಡ್ತಿದ್ರು ಅಂತ, ಬಟ್ ನಾವು ಏನೂ ತರಲಿಲ್ಲ. ಜಸ್ಟ್ ಅಡುಗೆ ಮಾಡೋದು ನೋಡ್ಬಿಟ್ಟು ಹಂಗೆ ಹೋದ್ರು. ಹಾಂ ಬರೋಣ ಸರ್. ಸೊ ಒಳ್ಳೆ ಚಿಲ್ ಮಾಡಿದ್ವಿ. ಆ್ಯಂಡ್ ವೆದರ್ ನೋಡ್ಬೋದು, ಫುಲ್ಲು ಬೇಯ್ತಾ ಇದೆ ಒಳಗಡೆ. ಅದೇ ಮಳೆ ಇದ್ದರೆ ಫುಲ್ ಚೆನ್ನಾಗಿರೋದು. ಹೀಗೆ ಕಾಫಿ, ಮ್ಯಾಗಿ ಎಲ್ಲ ಥರ ಮಾಡ್ಕೊಂಡ್ವಿ. ಈಗ ಆನ್ ದ ವೇ ಹೋಗ್ತಾ ಎಲ್ಲಾದರೂ ನಿಲ್ಲಿಸಿ ಲಂಚ್ ಮಾಡ್ಕೋತೀವಿ. ಮಾಡಿಕೊಂಡು ಈಗ ಬ್ಯಾಂಗ್ಳೂರ್ ಸ್ಟಾಪ್ ನೆಕ್ಸ್ಟ್. ಊಟಕ್ಕೆ ಅಂತ ಹೇಳಿದ್ರೆ ಹೆಂಗ್ ರೆಡಿ ಆಯ್ತಾನೆ ನೋಡಿ. ಪ್ಲೇಟ್ ನೋಡಿ ತೊಳೆಯೋದು, ಈ ರೇಂಜ್ಗೆ ಪ್ಲೇಟ್ ತಿಕ್ಕಿ 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 ಇರ್ತಾವ. ಅದು ಬಂತ ವಿಡಿಯೋ. ಥ್ಯಾಂಕ್ಸ್ ಫಾರ್ ದ ಟ್ರೀಟ್ ಅನ್ನೋ ವಿಡಿಯೋ ಅದು. ಥ್ಯಾಂಕ್ಸ್ ಫಾರ್ ದ ಟ್ರೀಟ್. ಮತ್ತೆ ಸ್ನೇಹಿತರೆ, ಎಂಪೈರಲ್ಲಿ ಊಟ ಮುಗಿಸ್ಕೊಂಡು ವಾಪಸ್ ಬೆಂಗಳೂರು ಕಡೆಗೆ ಪಯಣ. ಸೊ ಸ್ನೇಹಿತರೆ, ಇಲ್ಲಿಂದ ಎಲ್ಲಿ ಬಿಡದಿ ಕಳೆದ್ಬಿಟ್ಟು ಬಂದ್ವಿ. ಇನ್ನು ಇಲ್ಲಿಂದ ಎಲ್ಲ ಡಿಸ್ಪಾಸ್ ಆಗ್ತಾರೆ ಬಾಯ್ಸ್ ಎಲ್ಲ. ಬಿಡದಿಯಿಂದ ಒಂದು 5 ಕಿಲೋಮೀಟ್ರ್ ಮುಂದೆ. ಸೊ ಸಿಗೋಣ ಮನೋಜ್ ಅವರೇ. ನೈಸ್ ರೋಡ್ ತಗೊಂತಾರೆ ನೈಸ್ ರೋಡ್. ನಾನು ಮತ್ತೆ ಭೇಟಿಗಾಗಿ ಕಾಯ್ತಾ ಇರ್ತೀರಿ. ಥ್ಯಾಂಕ್ ಯು. ನಿಮ್ ಬ್ಲಾಗ್ಸ್ಗೂ ನಾವು ಕಾಯ್ತಾ ಇರ್ತೀರಿ. ಬಿಡಿ ಬೇಗ. ಬಿಡ್ತೀವಿ. ಮಂಜು ಬಾಯ್ ಸಿಗೋಣ. ಸೂಪರ್, ಆಲ್ ಗುಡ್, ಟ್ರಾವೆಲ್ ಸೇಫ್. ಥ್ಯಾಂಕ್ ಯು. ನೀವು ಅಷ್ಟೇ ಆರಾಮಾಗಿ ಹೋಗಿ ಮನೆಗೆ, ಅರ್ಜೆಂಟ್ ಮಾಡಬೇಡಿ. ಥ್ಯಾಂಕ್ ಯು ಬ್ರೋ. ಸೂರ್ಯ ಇನ್ನೇನು ಡೈರೆಕ್ಟ್ ಅವ್ನ ಮದುವೆ ಮನೆಯಲ್ಲೇ ನೋಡೋದು. ನೆಕ್ಸ್ಟ್ ನಮ್ಮ ಸೂರ್ಯನ ಮದುವೆ ಮನೆಯಲ್ಲೇ ನೋಡ್ತೀವಿ. ನೆಕ್ಸ್ಟ್ ಯಾರು ಸಿಗ್ತಾರೋ ಗೊತ್ತಿಲ್ಲ. ತೋರ್ಸ್ ಮಗ ಈ ಮದುವೆ ಬಗ್ಗೆ ಮೈ ಬ್ಯಾಚುಲರ್ಸ್ ಲಾಸ್ಟ್ ರೈಡ್ ಗೊತ್ತಾಯ್ತು. ಇನ್ನ ನೆಕ್ಸ್ಟ್ ರೈಡ್ ಮದುವೆ ಆದ್ಮೇಲೆ ಜೊತೆಗೆ, ಮದುವೆ ಆದ್ಮೇಲೆ ಹೆಲ್ತಿ ಜೊತೆಗೆ ಹೋಗ್ತೀನಿ. ನಿಮ್ ಜೊತೆಗೂ ಬರ್ತೀನಿ. ಡಬಲ್ ಮೀನಿಂಗ್ ಆಯ್ತು ಅಲ್ಲಿ.